ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರ ಗ್ಯಾಂಗ್ ಒಂದನ್ನು ಬಂಧಿಸಲಾಗಿದೆ. ನಗರದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ಕಾರ್ಯಾಚರಣೆ ಇದು. ನಾಗನೂರಿ ಕುಮಾರ್, ಸಾಗರ್, ಶಿವಕುಮಾರ್, ಶಿವಶಂಕರ್, ಗುಡ್ಡ ಸಾಬ್ ಹಾಗೂ ಹಾಲಪ್ಪ ಬಂಧಿತ ಆರೋಪಿಗಳು. ಬೆಂಗಳೂರಿನಲ್ಲಿ ಮೊಬೈಲ್ ಕಳ್ಳರ ಗ್ಯಾಂಗ್ ಇದು. ಈ ಒಂದು ಗ್ಯಾಂಗ್ ಅನ್ನು ಬಂಧಿಸಲಾಗಿದೆ. ನಗರದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರ ಕಾರ್ಯಾಚರಣೆ ಇದು. ನಾಗನೂರಿ ಕುಮಾರ್, ಸಾಗರ್, ಶಿವಕುಮಾರ್, ಶಿವಶಂಕರ್, ಗುಡ್ಡ ಸಾಬ್ ಹಾಗೂ ಹಾಲಪ್ಪ ಬಂಧಿತ ಆರೋಪಿಗಳು. ಹುಡುಗರ ಮೂಲಕ ಕಳ್ಳತನವನ್ನ ಮಾಡಿಸ್ತಾ ಇದ್ದಂತಹ ರಘು ಇದೀಗ ಎಸ್ಕೇಪ್ ಆಗಿದ್ದಾನೆ. ಆಂಧ್ರ ಪ್ರದೇಶದಿಂದ ಕಳ್ಳತನಕ್ಕೆ ಗ್ಯಾಂಗ್ ಅನ್ನ ಕರೆಸ್ತಾ ಇದ್ದ ರಘು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ರಘು ಯಾಕಂದ್ರೆ ಹುಡುಗರ ಕೈಲಿ ಈ ರೀತಿ ಕಳ್ಳತನವನ್ನ ಮಾಡಿಸ್ತಾ ಇದ್ದ ಇವನೇ ಇದರ ಮಾಸ್ಟರ್ ಮೈಂಡ್ ಆಗಿರ್ತಾನೆ. ಆದ್ರೆ ಈತ ಇದೀಗ ಎಸ್ಕೇಪ್ ಆಗಿದ್ದಾನೆ. ಆಂಧ್ರ ಪ್ರದೇಶದಿಂದ ಕಳ್ಳತನಕ್ಕೆ ಗ್ಯಾಂಗ್ ಅನ್ನ ಕರೆಸ್ತಾ ಇದ್ದ ರಘು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ರಘು ಬೆಂಗಳೂರಿನಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ ಮಾಡಬೇಕು ಅಂತಲೇ ಹುಡುಗರನ್ನ ಕರೆತಂದು ಕಳ್ಳತನವನ್ನ ಮಾಡಿಸ್ತಾ ಇರ್ತಾನೆ. ದುಡ್ಡಿನ ಅವಶ್ಯಕತೆ ಇರುವ ಕುಟುಂಬಗಳಿಗೆ ಹಣ ಸಹಾಯ ಮಾಡಿ ಹುಡುಗರನ್ನ ಕರೆತರ್ತಾ ಇದ್ದ ಆರೋಪಿ ರಘು ಕಳ್ಳತನ ಮಾಡೋಕು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದ ಈತ. ಕಳ್ಳತನ ಮಾಡಿ ಸಿಕ್ಕಿಬಿದ್ರೆ ಅವರನ್ನ ಸೇಫ್ ಮಾಡೋಕು ಗ್ಯಾಂಗ್ ಮಾಡಿದ್ದ ಆರೋಪಿ ರಘು. ಕಳ್ಳತನ ಮಾಡೋಕೆ ಒಂದು ಗ್ಯಾಂಗ್, ಅವ್ರನ್ನ ಸೇಫ್ ಮಾಡೋಕೆ ಇನ್ನೊಂದು ಗ್ಯಾಂಗ್, ಜೊತೆಗೆ ಕದ್ದ ಮಾಲನ್ನ ಸಾಗಿಸೋಕೆ ಇನ್ನೊಂದು ಗ್ಯಾಂಗ್ ಇತ್ತು. ಈ ರೀತಿ ಮಾಸ್ಟರ್ ಮೈಂಡ್ ಈತ. 3 ಗ್ರೂಪ್ ಮಾಡಿ ಮೊಬೈಲ್ ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡಿರ್ತಾನೆ. ಒಬ್ರು ಕಳ್ಳತನ ಮಾಡೋದಕ್ಕೆ, ಇನ್ನೊಬ್ರು ಅವರನ್ನ ಸೇಫ್ ಮಾಡೋದಕ್ಕೆ, ಇನ್ನೊಬ್ರು ಆ ಕದ್ದ ಮಾಲನ್ನ ಸಾಗಿಸೋದಕ್ಕೆ ಒಂದು ಗ್ಯಾಂಗ್ ಇರುತ್ತೆ. ಬೆಂಗಳೂರಿನ BMTC ಬಸ್ ಪ್ರಯಾಣಿಕರೇ ಇವರ ಮೇನ್ ಟಾರ್ಗೆಟ್ ಆಗಿರ್ತಾರೆ. ಇನ್ನು ಮೊದಲು 2 ಗ್ರೂಪ್ಗಳು ಬಸ್ ಹತ್ತುತ್ತವೆ. ಇದರಲ್ಲಿ ಒಂದು ಗ್ರೂಪ್ ಮೊಬೈಲ್ ಕಳ್ಳತನ ಮಾಡಿ ನಂತರ ಮುಂದಿನ ಸ್ಟಾಪ್ನಲ್ಲಿ ಮತ್ತೊಂದು ಗ್ಯಾಂಗ್ಗೆ ಈ ಮೊಬೈಲ್ ಏನು ಕದ್ದ ಮೊಬೈಲ್ಗಳಿದ್ವು ಅದನ್ನ ಕೊಡ್ತಾ ಇದ್ರು. ಒಂದು ವೇಳೆ ಕಳ್ಳತನ ಮಾಡಿ ಸಿಕ್ಕಿಬಿದ್ರೆ ಮತ್ತೊಂದು ಗ್ಯಾಂಗ್ ಅವರನ್ನ ಪೊಲೀಸ್ ಠಾಣೆಗೆ ಅಂದ್ರೆ ಬಡಿದು ಪೊಲೀಸ್ ಠಾಣೆಗೆ ಕೊಡೋ ನೆಪದಲ್ಲಿ ಒಂದು ಡ್ರಾಮಾಟಿಕ್ ಒಂದು ಡ್ರಾಮಾವನ್ನೇ ಕ್ರಿಯೇಟ್ ಮಾಡ್ತಾ ಇದ್ರು ಇವರು. ಇನ್ನು ಪ್ರತಿದಿನ ಬೇರೆ ಬೇರೆ ಏರಿಯಾಗಳಲ್ಲಿ ಮೊಬೈಲ್ ಕಳ್ಳತನವನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ಈ ಎಲ್ಲವನ್ನು ಕಿಂಗ್ ಪಿನ್ ರಘು ಮಾನಿಟರ್ ಮಾಡ್ತಾ ಇದ್ದ. ಸದ್ಯ ಕಿಂಗ್ ಪಿನ್ ರಘು ಪರಾರಿಯಾಗಿದ್ದು ಆತನ ಗ್ಯಾಂಗ್ನ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಸದ್ಯ ಬಂಧಿತ ಆರೋಪಿಗಳಿಂದ ಬರೋಬ್ಬರಿ 100ಕ್ಕೂ ಅಧಿಕ ಮೊಬೈಲ್ ಫೋನ್ ಅನ್ನ ವಶಕ್ಕೆ ಪಡೆಯಲಾಗಿದೆ.